ಪವರ್ ಟಿವಿಯ ಪ್ರತಿಷ್ಠಿತ ಕಾರ್ಯಕ್ರಮ MLA ಮಾರ್ಕ್ಸ್ ಕಾರ್ಡ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಆನೇಕಲ್ ಗಜಶಿಲಾಪುರ ಅಂತಲೇ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರ. ಈ ಕ್ಷೇತ್ರದ ಶಾಸಕರು ಸಾರ್ವಜನಿಕರ ಬಳಿ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ, ಅವರು ಪಾಸಾಗಿದ್ದಾರೋ ಅಥವಾ ಫೇಲೋ, ನೋಡೋಣ ಬನ್ನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ 2023. ಬಿ ಶಿವಣ್ಣ ಕಾಂಗ್ರೆಸ್ ಪಡೆದ ಮತಗಳು 1,34,797. ಗೆಲುವಿನ ಅಂತರ 31,325. ಗಜಶೀಲಾಪುರಿ ರಾಗಿ ಕಣಜ ಎಂದೇ ಪ್ರಸಿದ್ಧಿ ಪಡೆದಿರುವ ಆನೇಕಲ್ ಬೆಂಗಳೂರು ಹೊರವಲಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ. ಆನೇಕಲ್ ಒಂದು ರೀತಿಯಲ್ಲಿ ಮಿನಿ ಭಾರತವಿದ್ದಂತೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಎಲ್ಲ ಭಾಷೆಗಳನ್ನು ಮಾತನಾಡುವ ಮತದಾರರಿರುವ ಕ್ಷೇತ್ರ. ಯಾವ ಪಕ್ಷದ ಶಾಸಕರಾದರೂ ಕನಿಷ್ಠ 3 ಬಾರಿ ಆಯ್ಕೆಯಾಗುವುದು ಇಲ್ಲಿನ ವಿಶೇಷ. ಜನರ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಆತ ಸಚಿವನಾಗಿದ್ದರೂ ಕೂಡ ಸೋಲಿಸಿ ಮನೆಗೆ ಕಳಿಸುವ ಜಾಯಮಾನದ ಮತದಾರರು ಇಲ್ಲಿದ್ದಾರೆ. 18 ವರ್ಷಗಳ ಕಾಲ ಬಿಜೆಪಿ ಭದ್ರಕೋಟೆಯನ್ನಾಗಿ ಮಾಡಿದ್ದಂತಹ ಕೇಂದ್ರದ ಮಾಜಿ ಸಚಿವ ನಾರಾಯಣಸ್ವಾಮಿ ಅವರನ್ನೇ ಸೈಡಿಗೆ ಸರಿಸಿ ಕಾಂಗ್ರೆಸ್ನ ಶಿವಣ್ಣ ಅವರನ್ನ 2013ರಿಂದ ಆನೇಕಲ್ ಮತದಾರರು ಗೆಲ್ಲಿಸುತ್ತಾ ಬಂದಿದ್ದಾರೆ. ಆನೇಕಲ್ನಲ್ಲಿ ಹ್ಯಾಟ್ರಿಕ್ ಬಾರಿಸಿರುವ ಶಾಸಕ ಶಿವಣ್ಣ ಆನೇಕಲ್ ಕ್ಷೇತ್ರವನ್ನ ಸಂಪೂರ್ಣ ಅಭಿವೃದ್ಧಿ ಮಾಡಿದ್ದಾರಾ? ಕ್ಷೇತ್ರದ ಜನರ ಆಗುಹೋಗುಗಳಿಗೆ ದಿಢೀರಂತ ಸ್ಪಂದಿಸ್ತಾರಾ ಅಂತ ಆನೇಕಲ್ ಜನತೆಯಿಂದಲೇ ಕೇಳೋಣ ಬನ್ನಿ. ಇದೀಗ ನಾವು ಆನೇಕಲ್ನ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ಆನೇಕಲ್ನ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರು ಸಾಕಷ್ಟು ಮಂದಿ ಬಂದು ಬಸ್ಸಿಗಾಗಿ ಕಾಯ್ತಾ ಕುಳಿತಿದ್ದಾರೆ. ಮೊನ್ನೆ ನಮ್ಮ MLA ಅವರ ಹತ್ರ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ. ಸೊ ಈಗ ನಿಮ್ಮ ಕ್ಷೇತ್ರದ ಶಾಸಕರು ಏನೆಲ್ಲ ಅಭಿವೃದ್ಧಿನ ಮಾಡಿದ್ದಾರೆ, ಏನು ಅನಾನುಕೂಲ ಆಗಿದೆ, ಏನು ಅನುಕೂಲ ಆಗಿದೆ? ಆಲ್ರೆಡಿ ನಮ್ಮಲ್ಲೆಲ್ಲ ರೋಡ್ಸ್ ಎಲ್ಲ ಪ್ರಾಬ್ಲಮ್ ಇತ್ತೆಲ್ಲ ಮಾಡಿದ್ದಾರೆ, ಇನ್ನೂ ಮಾಡೋದಿದೆ, ಮಾಡ್ತಾ ಇದ್ದಾರೆ ಆಲ್ರೆಡಿ. ಈಗ ಆನೇಕಲ್ ಸಿಟಿಯಲ್ಲಿ ಆಗಿರ್ಬೋದು, ಬೇರೆ ಕಡೆ ಎಲ್ಲ ಅಭಿವೃದ್ಧಿ ಬೇರೆ ಕಡೆ ಎಲ್ಲ ಆಲ್ರೆಡಿ ಆನೇಕಲ್ ಸಿಟಿನಲ್ಲೇ ದೊಡ್ಡ ಸಮಸ್ಯೆ. ಸಿಟಿ ಒಳಗಡೆ ಎಲ್ಲ ದೊಡ್ಡ ದೊಡ್ಡ ಹಳ್ಳಗಳಿರೋದು. ಪುರಸಭೆಯವರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ, ಅವರು ಹಳ್ಳ ಮುಚ್ತಾ ಇರ್ತಾರೆ, ಮಣ್ಣು ಹಾಕ್ತಾರೆ, ಮತ್ತೆ ಮಾಮೂಲಿ ಯಥಾಸ್ಥಿತಿ. ಈಗ ಬಸ್ ಸ್ಟ್ಯಾಂಡಲ್ಲಿ ಈಗ ಸಾಕಷ್ಟು ಜನ ಬಸ್ಸಿಗೋಸ್ಕರ ಕಾಯ್ತಿರ್ತಾರೆ. ಬಸ್ಸುಗಳು ಸರಿಯಾದ ಸಮಯದಲ್ಲಿ ಬರೋದಿಲ್ಲ ಅಂತ ಕೂಡ ಒಂದು ಮಾಹಿತಿ ಇದೆ. ಅದು ನಿಜಾನ? ಸರಿಯಾದ ರೀತಿಯಲ್ಲಿ ಬಸ್ಸುಗಳು ಬರ್ತಾವೆ? ಈ ಬಸ್ಗಳು ಮೊದಲು ಸಮಸ್ಯೆ ಇತ್ತು, ಈಗೆಲ್ಲ ಏನಿಲ್ಲ. ಬಸ್ಗಳು ಟೈಮ್ ಸರಿಯಾಗಿ ಬರ್ತಾ ಇತ್ತು. ಈಗ ಎಕ್ಸ್ಟ್ರಾ ಬಸ್ಗಳು ಬಿಟ್ಟಿದ್ದಾರೆ, ಮತ್ತು ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಇದ್ದರು. ಈಗೆಲ್ಲ ಆಲ್ರೆಡಿ ಬಂದಿದ್ದಾರೆ, 50-60-70 ಜನ ಬಂದಿದ್ದಾರೆ. ಈಗೆಲ್ಲ 10 ನಿಮಿಷಕ್ಕೆ ಒಂದು ಗಾಡಿ ಎಲ್ಲ ಕಡೆಯೂ ಇದೆ. ಅಭಿವೃದ್ಧಿ ರೋಡ್ ಹೋಗಿ ಬಿಟ್ಟರೆ ಮಿಕ್ಕಿದೆಲ್ಲ ಆಗಿದೆ. ಬಟ್ ರೋಡು ಇದು ಸ್ವಲ್ಪ ಏನೂ ಇಲ್ಲ, ಇನ್ನು ಆಗ್ಬೇಕಿನ್ನ. ನೋಡಿ, ಇದರಿಂದ ಚಂದಾಪುರ ರೋಡ್ ಅಲ್ಲಿಂದ ಸ್ವಲ್ಪ ಪರವಾಗಿಲ್ಲ, ಅಲ್ಲಿಂದ ಈ ಕಡೆ ಎಲ್ಲ ರೋಡ್ ಏನಿಲ್ಲ. ಈಗ ಕ್ಷೇತ್ರದ MLA ನಿಮ್ಗೆ ಏನಾದ್ರು ಸಮಸ್ಯೆ ಅಂದರೆ ಕೈಗೆ ಸಿಗ್ತಾರಾ ನಿಮಗೆ? ಮನೆ ಹತ್ರ ಹೋದ್ರೆ ಅಥವಾ ಎಲ್ಲಾದ್ರೂ ಆಫೀಸ್ ಹತ್ರ ಹೋದ್ರೆ? ಅವೆಲ್ಲ ಏನು ತೊಂದರೆ. ಈಗ ಮನೆ ಹತ್ರ ಎಲ್ಲ ಮೂಲಭೂತ ಸೇವೆಗಳೆಲ್ಲ ಇದಾವೆ. ನೀರು ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು. ವಿದ್ಯುತ್ತು ಜಾಸ್ತಿ ಹೋಗೋದು ಬರೋದು ಜಾಸ್ತಿನೇ ಪ್ರಾಬ್ಲಮ್ ವಿದ್ಯುತ್ತು. ಆಮೇಲೆ ರೋಡ್ಗಳಂತರೂ ಇನ್ನೂ ಸ್ವಲ್ಪ ಸ್ಟ್ರೀಟ್ ರೋಡ್ಗಳೆಲ್ಲ ಆಗಬೇಕು. ಹಾಗಾದರೆ MLA ನಿಮ್ಮ ಪ್ರಕಾರ ಪಾಸ್ ಆಗಿದ್ದಾರೆ. ಅದೇ ಈ ಥರ ಸ್ವಲ್ಪ ಇದು ಪ್ರಾಬ್ಲಮ್ ಅಷ್ಟೇ. ನಿಮ್ಮ ಕ್ಷೇತ್ರದ MLA ಪಾಸ್ ಆಗಿದ್ದಾರಾ ಅಭಿವೃದ್ಧಿ ವಿಚಾರದಲ್ಲಿ? ಪಾಸ್ ಆಗಿದ್ದಾರೆ ಸರ್. ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ? ಆ ಕಡೆ ಹತ್ತಿಬಲ್ಲಿ ಸದಾಬಲ ರೋಡೆಲ್ಲ ಹಾಕಿದ್ದಾರೆ. ಇನ್ನು ಈ ಕಡೆ ಸ್ವಲ್ಪ ಕೆಲಸಗಳು ಐತೆ, ಮಾಡ್ತಾರೆ, ಇನ್ನೂ ಮಾಡ್ತಾರೆ ಅಂತ ಮುಂದೆ ನಂಬಿಕೆ ಐತೆ. ಡಬಲ್ ರೋಡ್ ಎಲ್ಲ ಶಿವಣ್ಣವ್ರೆ ಮಾಡ್ತಾವ್ರೆ. ಹತ್ತಿಬಲ್ಲಿ ಕಡೆಲ್ಲ ಆ ಕಡೆಲ್ಲ ಮಾಡ್ಕೊಂಡು ಬರ್ತಾವ್ರೆ, ಇನ್ನೂ ಮಾಡ್ತಾರೆ ಅಂತ ನಂಬಿಕೆ ಐತೆ, ಮಾಡ್ತಾರೆ. MLA ನಿಮ್ಮ MLA ನಿಮ್ಮ ಪ್ರಕಾರ ಪಾಸ್ ಆಗಿದ್ದಾರಾ ಫೇಲ್ ಆಗಿದ್ದಾರೆ? ಪಾಸ್ ಆಗಿದ್ದಾರೆ ಸರ್. ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸರ್? ಎಲ್ಲ ರೋಡ್ಗಳೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಏರಿಯಲ್ಲಿ ರೋಡ್ಗಳಾಗಿದೆ, ಕೌನ್ಸಿಲರ್ಗಳೆಲ್ಲ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೂಪರಾಗಿ ಮಾಡ್ತಾ ಇದ್ದಾರೆ ಕೆಲಸ. ಅಂಥವ್ರಿಗೆ ಈಗ ಮೂಲಭೂತ ಸೌಕರ್ಯಗಳೆಲ್ಲ ಕರೆಕ್ಟ್ ಆಗಿದ್ದಾವೆ ನಿಮ್ಮ ಏರಿಯಾ? ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇವಾಗ ನಮಗೆ ಇನ್ನೊಂದೇನು ಅಂದರೆ MP ಒಂದು ಸ್ವಲ್ಪ ಚೆನ್ನಾಗಿ ಸಿಕ್ಕೊಬಿಡ್ತಾರೆ ನಮಗೆ. DK ಇದ್ದಿದ್ರೆ ಇನ್ನೂ ಚೆನ್ನಾಗುತ್ತೆ ಕೆಲಸಗಳು ನಮಗೆ. ಈಗ ಮಂಜುನಾಥ್ ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ. ಎಲ್ಲಿ ಸರ್? ಆನೇಕಲ್ಗೆ ಅವ್ರ ದರ್ಶನ ಇಲ್ಲವಲ್ಲ ಸರ್, ಗೆಲ್ಲಾಗಿಂದ ದರ್ಶನ ಇಲ್ಲ ನಮ್ಮ ಆನೇಕಲ್ಗೆ. ಈಗ ನಿಮ್ಗೆ ಏನಾದ್ರು ಸಮಸ್ಯೆ ಅಂತ ಬಂದಾಗ ನೀವು ಅಲ್ಲಿ ಹೋದ್ರೆ ಎಲ್ಲ ಸಿಗ್ತಾರೆ, ಮೀಟ್ ಮಾಡ್ತಾರೆ ಸರ್. ಇವತ್ತಿಗೂ ನಮಗೆ ಸಮಸ್ಯೆಗಳು ಬಂದರೆ ಕೌನ್ಸಲ್ ಮಾತಾಡ್ಕೊಳ್ತೀವಿ ನಾವು. ಮುನ್ನವರು ಕೌನ್ಸಲ್ ಇದ್ದಾರೆ. ನಮ್ಮ ಏರಿಯಲ್ಲೆಲ್ಲ ಸಿಮೆಂಟ್ ರೋಡ್ಗಳೆಲ್ಲ ಚೆನ್ನಾಗಿದೆ. ಏರಿಯಾಗೆ ನೀರು ಸ್ವಲ್ಪ ಚೆನ್ನಾಗಿದೆ ನಮ್ಮ ಏರಿಯಾ. ನಿಮ್ಮ ಏರಿಯಾದಲ್ಲೆಲ್ಲ ಎಲ್ಲ ಪ್ರಾಬ್ಲಮ್ ಇದೆಯಾ? ಎಲ್ಲ ಸಾಲ್ವ್ ಆಗಿದೆಯಾ? ಎಲ್ಲ ಸಾಲ್ವ್ ಆಗಿದೆ ಸರ್. ರೋಡ್ ಆಗಿರ್ಬೋದು, ನೀರು ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಯಾರು ಸಮಸ್ಯೆಗಳಾಗ್ತಿದೆ? ನಮ್ಮದು 18ನೇ ವಾರ್ಡು, ಮುನಾವರ್ ಕೌನ್ಸಿಲರು. ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ಒಳ್ಳೆ ಕೆಲಸಗಳೇ ಮಾಡ್ಕೊಂಡು ಹೋಗ್ತಾವ್ರೆ. ಯಾರಿಗೂ ಏನು ತೊಂದರೆ ಇಲ್ಲ. ರಾತ್ರಿ 3 ಗಂಟೆಗೆ ಹೋಗಿ ಎಬ್ಬರಿಸ್ರೇನು ಬಂದು ನಮ್ಮ ಕಷ್ಟಗಳು ಫಾಲೋ ಮಾಡ್ತಾರೆ ಸರ್. ನಿಮ್ಮ ಕ್ಷೇತ್ರದ ಶಾಸಕರು ಪಾಸ್ ಆಗಿದ್ದಾರಾ ಫೇಲ್ ಆಗಿದ್ದಾರೆ ಅಂತ ನೀವು ಹೇಳ್ಬೇಕು. ಅಂದರೆ ಶಿವಣ್ಣವರು ಇಲ್ಲ, ಅವರು ಪಾಸ್ ಆಗಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸರ್? ಕೆಲಸಗಳೆಲ್ಲ ಮಾಡಿದ್ದಾರೆ, ಪರವಾಗಿಲ್ಲ. ಈ ತಳಿ ರೋಡ್ ಸುಮಾರು ವರ್ಷಗಳಿಂದ ಇತ್ತು,
ಅದನ್ನ ಯಾರು ಮಾಡೋಕ್ಕಾಗಿಲ್ಲ, ಇವರು ಕ್ಲಿಯರ್ ಮಾಡಿದ್ದಾರೆ. ನಮ್ಮ ಕಡೆ ಕೌನ್ಸಿಲರ್ಗಳು ಪರವಾಗಿಲ್ಲ, ವಾರ್ಡ್ ಮೆಂಬರ್ಗಳು ಎಲ್ಲರೂ ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಇದು ಏರಿಯಾದಲ್ಲಿ ಮೂಲಭೂತ ಸೌಕರ್ಯಗಳು ಕಾವೇರಿ ನೀರಾಗಿರ್ಬೋದು ಅವೆಲ್ಲ ಬರ್ತದೆ, ಎಲ್ಲ ಓಕೆ ಆಗಿದೆ. ಪೈಪ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ, ಕಲೆಕ್ಷನ್ಗಳು ಕೊಟ್ಟಿದ್ದಾರೆ. ರಸ್ತೆಗಳು ಆನೇಕಲ್ ಪಟ್ಟಣದಲ್ಲಿ ರಸ್ತೆಗಳು ಎಲ್ಲ ಚೆನ್ನಾಗಿದೆ. ಒಂದು ರಸ್ತೆ ಮಾತ್ರ ಸ್ವಲ್ಪ ಹಾಳಾಗ್ಬಿಟ್ಟಿದೆ, ಚಂದಾಪುರ ರಸ್ತೆ. ಮಿಕ್ಕಿದ ರಸ್ತೆಗಳೆಲ್ಲ ಚೆನ್ನಾಗಿದೆ. ಕ್ಷೇತ್ರ ಶಾಸಕರು ನಿಮ್ಮ ಹತ್ರ ಬರ್ತಾ ನೀವೇ ಅಲ್ಲಿಗೆ ಹೋಗ್ಬೇಕಾ? ಸಿದ್ಧಾರ ಇಲ್ಲ, ಅವರು ಬರ್ತಾರೆ. ಅಕಸ್ಮಾತ್ ನಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ದರೆ ನಾವು ಹೋಗ್ಬೋದು, ಹೋಗಿ ಅಲ್ಲೇ ಮಾತಾಡ್ಬೋದು. ಸಿಗ್ತಾರೆ. ಕ್ಷೇತ್ರ ಶಾಸಕರು ನಿಮ್ಗೆ ಎಲ್ಲ ರೀತಿ ರೆಸ್ಪಾಂಡ್ ಮಾಡ್ತಿದ್ದಾರಾ? ರೆಸ್ಪಾಂಡ್ ಮಾಡ್ತಿದ್ದಾರೆ, ಆದರೆ ಪುರಸಭೆಯಲ್ಲಿ ಸ್ವಲ್ಪ ತೊಂದರೆಗಳಿದೆ. ಏನಂದರೆ ಕ್ಲೀನಿಂಗ್ ಇಲ್ಲ, ಪುರಸಭೆಯಿಂದ ಕ್ಲೀನಿಂಗ್ ಇಲ್ಲ, ಒಂದು ಸೌಕರ್ಯ ಇಲ್ಲ. ಮಾರ್ಕೆಟ್ಗೆ ಅನ್ನೋದು ಒಂದು ಸೌಕರ್ಯ ಇಲ್ಲ. ಎಲ್ಲಂದ್ರೆ ಎಲ್ಲ ಅಂಗಡಿಗಳು ಹಾಕ್ಸೋದು, ಒಬ್ಬರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಈಗ ಶಾಸಕರ ಗಮನ ತೊಗೊಂಬಂದಿದೆ, ಅವ್ರು ಏನು ಮಾಡ್ತಾರೆ, ಇಲ್ಲಿ ಪುರಸಭೆಯಲ್ಲಿ ಕೆಲಸ ಮಾಡಬೇಕು. 1 ವರ್ಷ ಆಗಿದೆ ಕ್ಲೀನಿಂಗ್ ಮಾಡಿ. ನಮ್ಮ ಕಡೆ ರೋಡಲ್ಲಿ ಮೋರಿ ಕಸ ಎತ್ತೋದಂದರೆ 1 ವರ್ಷ ಆಗಿದೆ ಈ ಕಡೆ ಬಂದು. MLA ಇದ್ದಾರೆ ನಿಮ್ಮ ಏರಿಯಾದಲ್ಲಿ, ಎಲ್ಲ ರೀತಿ ಪ್ರಾಬ್ಲಮ್ ನಮ್ಮ ಏರಿಯಾದಲ್ಲಿ ಏನು ಸಾಲ್ವ್ ಮಾಡಿಲ್ಲ. ಏನೆಲ್ಲ ಪ್ರಾಬ್ಲಮ್ ಇದೆ? ರೋಡ್ ಎಲ್ಲ ಪ್ರಾಬ್ಲಮ್ಮೆ, ಗಲೀಜೆಲ್ಲ ಹಂಗೆ ಇರ್ತೈತೆ. ಮೋರಿಯಲ್ಲಿ ಏನು ಕ್ಲೀನೇ ಮಾಡಲ್ಲ, ಮಾಮೂಲಿ ಹೆಂಗಿರ್ತೈತೋ ಹಂಗೆ ಇರ್ತೈತೆ. ಯಾವ ಏರಿಯಾ? ನಮ್ಮದು ಇಲ್ಲಿ ಚಿಕ್ಕೆರೆ. ಅಲ್ಲಿ ನಿಮ್ಮದು ಹಕ್ಕುಪತ್ರ ಎಲ್ಲ ಬಂದಿದೆಯಾ? ಹಕ್ಕುಪತ್ರ ಬಂದಿಲ್ಲ, ಎಲ್ಲ ಇದೆ. ರೇಷನ್ ಕಾರ್ಡ್ ಇದೆ, ಲೈಟ್ ಬಿಲ್ಲು ಎಲ್ಲ ಇದೆ. ಎಷ್ಟು ವರ್ಷದಿಂದ ಹಕ್ಕುಪತ್ರ ಬಂದಿಲ್ಲ? ನಾವು 25-30 ವರ್ಷ ಆಯ್ತಲ್ಲ ಹೋಗಿ. ಈಗ MLA ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೇನು ಹೇಳೋಕ್ಕಾಗುತ್ತೆ, ಅವ್ರು ಬಡವ್ರನ್ನ ಅವ್ರು ಯಾರು ಬಂದು ನೋಡಲ್ವಲ್ಲ. ಬಡವರಿಂದನೇ ಅವ್ರಿಗೆ ಹೆಲ್ಪ್ ಇರೋದು, ಅವರಿಂದ ನಮಗೇನು ಹೆಲ್ಪ್ ಇಲ್ಲ, ನಮ್ಮಿಂದನೇ ಅವ್ರಿಗೆ ಹೆಲ್ಪ್ ಇರೋದು. ಎಲೆಕ್ಷನ್ ಟೈಮಲ್ಲಿ ಬಂದಿದ್ರಾ ಓಟ್ ಕೇಳಕ್ಕೆ? ಓಟ್ ಕೇಳಕ್ಕೆ ಯಾವಾಗೂ ಬರ್ತಾರೆ, ಬರ್ದಿರೇ ಇರ್ತಾರೆ. ಓಟೇ ಮೈನ್ ಬೇಕಾಗಿರೋದಲ್ವ, ಓಟಿಗೆ ಬಂದೇ ಬರ್ತಾರೆ ಅವರು. ಇನ್ನು ಮಿಕ್ಕಿ ಟೈಮಲ್ಲಿ ಯಾವಾಗೂ ಬರಲ್ಲ, ಓಟ್ ಬೇಕಲ್ವ, ಬಂದೇ ಬರ್ತಾರೆ. ನಮಗೆಲ್ಲ ಜಾಗಗಳು ಕರೆಕ್ಟಾಗಿ ಕೊಟ್ಟರೆ ತಾನೇ ನಾವು ವ್ಯಾಪಾರಗಳು ಮಾಡೋದು. ಆ ಜಾಗನೇ ಇಲ್ಲದ ಮೇಲೆ ಸುಂಕಕ್ಕೂ ಬರ್ತಾರೆ. ಸುಂಕ ಅಲ್ಲಿ ಇನ್ನೂ ಅಂಗಡಿ ಜೋಡಿಸೋಷ್ಟೊದಕ್ಕೆ ಸುಂಕ ಎತ್ತಕ್ಕೆ ಬರ್ತಾರೆ. ಸೊ ಇನ್ನೂ ವ್ಯಾಪಾರನೇ ಇಲ್ಲ ಅಂದರೆ ಎತ್ತರಿ ಅಂಗಡಿನ ಅಂತಾರೆ. ಈಗ MLA ಅವ್ರಿಗೆ ವಿಚಾರ ಹೇಳಿದ್ದೀರಾ? ಅದೇ ಹೇಳಿರ್ತಾರೆ, ಏನು ಹೇಳಿದ್ರು ಏನು ಅವ್ರು ಬಂದು ಮುಂದೆ ಬರೋಲ್ಲ, ಏನು ಕಿವಿಗೆ ಹಾಕ್ಕೊಂಡಿಲ್ಲ. ಯಾವ ಊರು ನಿಮ್ಮದು? ಶನಿವಾರ. ಅಲ್ಲೇನು ಸಮಸ್ಯೆ ಇದೆ? ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್ ಆಗುತ್ತೆ. ಈಗ MLA ಅವರದ್ದು ಏನಾದ್ರು ಸಮಸ್ಯೆ ನೀವೇನು ರೆಸ್ಪಾಂಡ್ ಮಾಡಿ? ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ? MLA ಅವ್ರು ನಿಮಗೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿಕೊಡ್ತಿದ್ದಾರಾ? ಮಾಡಿಕೊಡ್ತಾ ಇದ್ದಾರೆ. ಏನೇನು ಪ್ರಾಬ್ಲಮ್ ಇತ್ತು ಫಸ್ಟ್, ಇವಾಗ ಏನಿದೆ? ರೋಡ್ ಇರಲಿಲ್ಲ, ರೋಡ್ ಹಾಕೊಟ್ಟಿದ್ದಾರೆ. ನೀರು ಬರ್ತಾ ಇರಲಿಲ್ಲ, ನೀರು ಬರ್ತಾ ಇದೆ. ಇಲ್ಲಿ ಚಿಕ್ಕೆರೆ ಪಕ್ಕದಲ್ಲಿ? ಚಿಕ್ಕೆರೆ ಪಕ್ಕದಲ್ಲಿ. ಹಕ್ಕುಪತ್ರದ ಸಮಸ್ಯೆ ಇತ್ತಲ್ಲ, ಅದೇನು ಇನ್ನೂ ಕ್ಲಿಯರ್ ಆಗಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಹಕ್ಕುಪತ್ರ ಮಾಡಬೇಕು, ಆದಷ್ಟು ಬೇಗ ಮಾಡ್ಕೊಳ್ಬೇಕು. ಹೌದು. MLA ಅವ್ರ ವಿಚಾರ ಹೇಳಿದಿರಲ್ಲ? ಹೇಳಿದ್ದೀರಿ. ಏನಂತಾರೆ? ಮಾಡಿಕೊಡ್ತೀರಾ ಅಂತ ಹೇಳಿದ್ದಾರೆ. ಹೆಂಗೆ ಚೆನ್ನಾಗಿ ಕೆಲಸ ಮಾಡಿದಾರ? ಹೆಂಗೆ? ಏನು ಕೆಲಸ ಮಾಡಿಲ್ಲ, ಹಂಗಂಗೆ ಐತಿ. ಹಂಗಂಗೆ ಐತೆ. ಈಗ ಏನೇನು ಯಾವಾಗ ಕಸ ಎತ್ತಕ್ಕೆ ಬರಲ್ಲ ನಮ್ಮ ಬೀದಿನಾಗ. ಯಾವ ಏರಿಯಾ ನಿಮ್ದು? ಇಲ್ಲಿ ತಿಗಳರ ಬೀದಿ, ಕರ್ಕ ದೇವಸ್ಥಾನ ಹಿಂದೆ. ವಾರ ಆದರೂ ಕಸ ಎತ್ತಕ್ಕೆ ಬರಲ್ಲ. ನಾ ಚೆನ್ನಾಗಿ ಗಲೀಜ್ ಐತಿ ನಮ್ಮ ಬೀದಿನಾಗ. ಕೌನ್ಸಿಲರ್ಗಳು ಯಾರು ಬರಲ್ಲ? ಯಾರು ಬರಲ್ಲ, ಯಾರನ್ನ ಯಾವಾಗ ನೋಡೋದು. ಕೇಳಬೇಕಾದ್ರೆ ಓಟ್ಗಾದ್ರೆ ಬರ್ತಾರೆ. ಅವಾಗ ಬಂದಾಗ ನಾವು ಹೇಳ್ತೀವಿ ನಮ್ಮ ಬೀದಿನಾಗ ರೆಡಿ ಮಾಡಿಕೊಡ್ರಣ ಅಂತ. ಆಯ್ತಮ್ಮ ಮಾಡ್ತೀರಿ ಅಂತಾರೆ. ತಿರ್ಗಾ ಒಟ್ಟಾದ್ಮೇಲೆ ಯಾರು ಬರಲ್ಲ. MLA ಗಮನಕ್ಕೆ ತಗೊಂಬಂದಿದ್ರಾ ಹಿಂಗಾಗಿದೆ ನಮ್ಮ ಏರಿಯಾದಲ್ಲಿ ಅಂತ? ಯಾರನ್ನ ಹೋಗ್ತಾರೆ, ಯಾರು ಹೋಗಿ ಕೇಳೋದಿಲ್ಲ. ಏರಿಯಾದಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ವಾ? ನಮ್ಮ ಏರಿಯಲ್ಲಿ ಐತೆ ಪ್ರಾಬ್ಲಮ್. ಅದೇ ನೀರು ಪ್ರಾಬ್ಲಮ್, ಕರೆಂಟ್ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಐತೆ ನಮ್ಮ ಏರಿಯಲ್ಲಿ. ಎಲ್ಲ ಪ್ರಾಬ್ಲಮ್ ಐತೆ. ಯಾರಕ್ಕೆ ಎಲ್ಲ ಹೇಳಿದ್ದಾಯ್ತು, ಯಾರಕ್ಕೆ ಯಾರೇ ಮಾಡಲ್ಲ. ಏನು ಮಾಡೋದು ನಾವು? ಏನು ಹೇಳ್ತಾರೆ ಮಾಮೂಲಿನೇ, ಏನು ಹೇಳ್ತಾರೆ ಮಾಡಿಸ್ತೀರಿ ಅಂತಾರೆ, ತಿರ್ಗಾ ಬರಲ್ಲ, ಮಾಡಲ್ಲ. ನಾರಾಯಣಪುರದಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆಯಾ? ಆಗೈತೆ. ಏನೇನು ಪ್ರಾಬ್ಲಮ್ ಇಲ್ವಾ? ಆಯ್ತಾ, ಎಷ್ಟೋ ಹೇಳೋಕ್ಕೆ. ಅದನ್ನೇ ಹೇಳೋದಕ್ಕೆ ನಾವು ಬಂದಿರೋದು. ಇರಲಿ, ಅದ್ರ ಬಗ್ಗೆ ನಾವು ಇದೇ ಮಾಡಿದಿಲ್ಲ, ಹೇಳಷ್ಟು ಹೇಳಿದ್ದೀವಿ, ಎಲ್ಲ ಇದು ಮಾಡಿದ್ದೀವಿ. ಎಲ್ಲ ನೀರು, ಕರೆಂಟು, ರೋಡ್ದು ಸಿಕ್ಕಾಬಿಟ್ಟು ರೋಡ್ದೇ ಜಾಸ್ತಿ ತೊಂದರೆ. ಎಸ್, ಇದೀಗ ನಾವು ಆನೇಕಲ್ನ ಮಾರುಕಟ್ಟೆಯಲ್ಲಿದ್ದೀವಿ. ಮಾರುಕಟ್ಟೆಯಲ್ಲೂ ಕೂಡ ಆನೇಕಲ್ನ ಸುತ್ತಮುತ್ತಲ ಹಳ್ಳಿಗಳಿಂದ, ಜೊತೆಗೆ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಬನ್ನಿ, ಆ ಒಂದು ವ್ಯಾಪಾರಿಗಳ ಬಳಿ ನಮ್ಮ ಕ್ಷೇತ್ರದ ಶಾಸಕರು ಎಷ್ಟು ಮಾರ್ಕ್ಸನ್ನು ತಗೊಂಡಿದ್ದಾರೆ ಅಂತೇಳಿ ನಾವು ನೋಡೋಣ. ಶಾಸಕರು ಪಾಸ್ ಆಗಿದೆ, 100% ಮಾಡಿದ್ದಾರೆ. ತುಂಬಾ ಎಲ್ಲ ಹಳ್ಳಿಗಳಲ್ಲೂ ರೋಡ್ಗಳು ಚೆನ್ನಾಗಿ ಮಾಡಿದ್ದಾರೆ. ಆನೇಕಲ್ಲಲ್ಲೂ ಮಾಡಿದ್ದಾರೆ, ಇನ್ನೂ ಮಾಡ್ತಾರೇ ಇದ್ದಾರೆ. ಆನೇಕಲ್ ಪಟ್ಟಣದಲ್ಲಿ ರೋಡ್ ತುಂಬ ಅದು ಕೆಲವು ಕಡೆ, 2 ಕಡೆ ಅಷ್ಟೇ. ಇನ್ನು ಅದು ರಿಪೇರಿ ಆಗ್ತಾ ಇದೆ. ದೊಡ್ಡ ಲಾರಿಗಳು ಓಡಾಡೋದ್ರಿಂದ ಅದು ತೊಂದರೆ ಆಗ್ತಾ ಇದೆ ಹೊರತು
ಬೇರೆ ಯಾವುದೇ ಟೆನ್ಷನ್ ಇಲ್ಲ. ಮಾಡಿಸಿ 10 ನಿಮಿಷಕ್ಕೆಲ್ಲ ದೊಡ್ಡ ದೊಡ್ಡ ಲಾರಿಗಳು ಬಂದುಬಿಟ್ರೆ ನೀವೇ ಯೋಚನೆ ಮಾಡಿ. ಇವಾಗ ನೀವೇ ಮೋಲ್ಡ್ ಹಾಕ್ತೀರಾ, ತುಳ್ಕೊಂಬಂದ್ಬಿಟ್ರೆ ಹೆಜ್ಜೆ ಬಿದ್ದೇ ಬೀಳುತ್ತೆ. ಇಲ್ಲೇ ಇರೋದಾ ಎಲ್ಲ ಸೌಕರ್ಯ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಐತೆ, ನಾವು ದುಡಿತೀವಿ ತಿಂತೀವಿ ಅಷ್ಟೇ. ಈಗ ಏರಿಯಾದಲ್ಲಿ ನೀರು ಪ್ರಾಬ್ಲಮ್ ಅದೆಲ್ಲ ಏನು ತೊಂದರೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಎಸ್, ಆನೇಕಲ್ನಲ್ಲಿ ಹೂವಿನ ಮಾರುಕಟ್ಟೆ ನಿಜಕ್ಕೂ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಬೆಳಗ್ಗೆ 5 ಗಂಟೆಯಿಂದ ಈ ಒಂದು ಹೂವಿನ ಮಾರುಕಟ್ಟೆ ಶುರುವಾಗುತ್ತೆ. ಇದೀಗ ಹೂವಿನ ಮಾರುಕಟ್ಟೆಯಲ್ಲಿ ನಾವಿದ್ದೀವಿ. ಇಲ್ಲಿ ಸಾಕಷ್ಟು ಮಂದಿ ಸಾರ್ವಜನಿಕರಿದ್ದಾರೆ. ಆ ಒಂದು ಸಾರ್ವಜನಿಕರು ನಮ್ಮ ಕ್ಷೇತ್ರದ ಶಾಸಕರಿಗೆ ಎಷ್ಟು ಮಾರ್ಕ್ಸನ್ನು ಕೊಡ್ತಾರೆ ಅಂತೇಳಿ ನೋಡೋಣ ಬನ್ನಿ. ಸರ್ ನಮಸ್ತೆ. MLA ಮಾರ್ಕ್ಸ್ ಕಾರ್ಡ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಿಮ್ಮ ಕ್ಷೇತ್ರದ ಶಾಸಕರು ಪಾಸ್ ಆಗಿದ್ದಾರಾ, ಫೇಲ್ ಆಗಿದ್ದಾರಾ ಅಭಿವೃದ್ಧಿ ವಿಚಾರ? ಪಾಸ್ ಆಗಿದ್ದಾರೆ. ಏನು ಪ್ರಾಬ್ಲಮ್ ಇಲ್ವಾ ನಿಮಗೆ? ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ನೀರಾಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು, ಎಲ್ಲ ಸಮಸ್ಯೆ ಇಲ್ಲ ಇಲ್ಲ. ನೀರುಗಳಿಲ್ಲ, ನಮಗೆ ನೋಡಿ ಏನಕ್ಕೂ ಅನುಕೂಲ ಇಲ್ಲಪ್ಪ. ಕಾಸು ನೋಡೋಗಿ ಹೆಂಗೈತೆ ಅಂತ. ನೀ ಕುಡಿಯೋಕ್ಕೂ ನೀರಿಲ್ಲ, ಎಲ್ಲ ಹೋಗ್ಬೇಕಂದ್ರೂ ನೀರಿಲ್ಲ, ನಲ್ಲಿ ಮಾತ್ರ ನೀರು ಬಿಡೋರಿಲ್ಲ. ಈ ಮಾರ್ಕೆಟಲ್ಲಿ ನಿಮಗೆ ಶೌಚಾಲಯ ಅದೆಲ್ಲ ಏನಿಲ್ವಾ? ಬಾತ್ರೂಮ್ ಮಾತ್ರ ಕಟ್ಟವ್ರೆ, ಅದಕ್ಕೆ ನೀರು ವ್ಯವಸ್ಥೆ ಇಲ್ಲ. ಏನು ವ್ಯವಸ್ಥೆ ಇಲ್ಲ ಇಲ್ಲಿ. ನೀರಿಗೆ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರೂ ಇಲ್ಲ, ಕೈ ತೊಳೆಯೋ ನೀರೂ ಇಲ್ಲ. ಕರೆಂಟ್ಗಳು ಮಾತ್ರ ಓದ್ತಾ ಇರ್ತೈತೆ, ಬರ್ತಾ ಇರ್ತೈತೆ. ನೀರುಗಳಿಗೆ ಮಾತ್ರ ಸಮಸ್ಯೆನೇ. ನಮ್ಮ ಬೀದಿನಲ್ಲೆಲ್ಲ ಚೆನ್ನಾಗೈತಪ್ಪ ಸೌಕರ್ಯ. ನಮ್ಮ ಬೀದಿನಲ್ಲಿ BJP ಗೆದ್ದಿರೋದು. ಚೆನ್ನಾಗಿ ನೀರು ಸೌಕರ್ಯನೂ ಐತೆ, ಎಲ್ಲ ಕ್ಲೀನಾಗಿ ನೀಟಾಗಿ ಐತೆ. ಮತ್ತು ಮಾರ್ಕೆಟಲ್ಲಿ ಮಾತ್ರ ಕ್ಲೀನ್ ಇಲ್ಲ ಅಷ್ಟೇ. ಈ ಕಡೆ ಎಲ್ಲ ಸೋಡ್ತೈತೆ, ಗಲೀಜು, ಒಂದು ಬಾತ್ರೂಮ್ ಸೌಕರ್ಯ ಇಲ್ಲ, ಕುಡಿಯೋ ನೀರು ಇಲ್ಲ, ಉಪ್ಪು ನೀರು ಸೌಕರ್ಯ ಇಲ್ಲ. ಸುಮ್ಮನೆ ಇದು ಮೇಲೆ ಸೌಕರ್ಯ ಐತೆ ಅಷ್ಟೇ, ಅದ್ರ ಬಗ್ಗೆ ಬಿಟ್ಟು ನೇಂತ್ಕೂ ಸೌಕರ್ಯ ಇಲ್ಲ ಇಲ್ಲಿ. ಈಗ ಈ ವಿಚಾರ ನೀವು MLA ಗಮನಕ್ಕೆ ತಗೊಂಡ್ಬಂದಿದ್ರಾ? ಮುನ್ಸಿಪಲ್ ಆಫೀಸ್ಗೆ ಹೋಗಿದ್ರೆ ಹೇಳಿದ್ರಿ, ಯಾರು ಏನು ಕೇರೆ ತೊಗೊತಲ್ಲ. ನಾವು 1 ವರ್ಷದಿಂದ 3 ಸತಿ ಹೋಗಿ ಹೇಳಿದ್ರಿ, ಯಾರನ್ನು ಕೇರೆ ತೊಗೊತಲ್ಲ. ಅದು ಇವಾಗ ಓಪನ್ ಮಾಡಿದ್ರಿ, ಅವಾಗ ಓಪನ್ ಮಾಡಿದ್ರಿ ಅಂತಾರೆ. ಏನಕ್ಕೂ ಸೌಲಭ್ಯ ಇಲ್ಲ ಇಲ್ಲಿ. ಯಾವ ಕೆಲಸನೂ ಮಾಡಲ್ಲ, ಯಾವುದೂ ಬರಲ್ಲ, ಏನು ಮಾಡೋದಿಲ್ಲ. ಹೆಂಗೈತೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಆಯ್ತಾ, ಏನಾದ್ರು ಸಹಕಾರ ಮಾಡಬೇಕು, ಮಾಡಿ ನೋಡ್ಬೇಕು. ಅವರು ಓಟ್ಕಂತ ಬರ್ತಾರೆ, ಮಳೆ ಕಾಲು ಹಿಡಿತಾರೆ, ಎಲ್ಲ ಹಿಡಿತಾರೆ, ಮಾಡ್ಬೇಕು ಅವ್ರ ಸಹಕಾರ. ಏನು ಕೂಡಲೇ ಇಲ್ಲ. ಆನೇಕಲ್ಲಲ್ಲಿ ಪ್ರಾಬ್ಲಮ್ ಇದೆ. ಈಗ ನೀರು ಇಲ್ಲ, ಏನು ಇಲ್ಲ, ಪ್ರತಿ ಹೋಗದೆ ಏನು ಸಹಕಾರ ಇಲ್ಲ. ಎಲ್ಲ ಮಾಡ್ಬೇಕು ಅವರು, ಪ್ರತಿ ಒಂದು ನೋಡ್ಬೇಕು. ಅವರು ಓಡಾಡೋಕ್ಕೂ ತೊಂದರೆ ಆಗುತ್ತೆ. ಒಂದು ಲೈಟ್ಗಳಿಲ್ಲ, ಏನೂ ಇಲ್ಲ. ಹೆಂಗೆ ನಾವು ಓಡಾಡ್ತೀವಿ? ಒಂದೇ ಮಾರ್ಕೆಟ್ ಇರೋದು? ಈ ಒಂದೇ ಇರೋದು, ಬೇರೆ ಎಲ್ಲೂ ಇಲ್ಲ. ಆನೇಕಲ್ಲಲ್ಲಿ ಯಾವ ಏರಿಯಾ? ನಾವು ಇಲ್ಲೇ ಚಿಕ್ಕೇರೆ ಕಡೆ. ಅಲ್ಲೆಲ್ಲ ಎಲ್ಲೂ ಇಲ್ಲ ಸಹಕಾರ. ನೀರುಗಳು ತುಂಬಿಕೊಂಡು ಆ ನೀರುಗಳಲ್ಲಿ ಓಡಾಡಬೇಕು, ಅದಲ್ಲೇ ಇರಬೇಕು, ಮಲ್ಕೊಬೇಕು. ಪ್ರತಿಯೊಂದು ಸಹಕಾರ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಮಾರ್ಕೆಟಲ್ಲಿ ಯಾವ ಸೌಲಭ್ಯ ಇಲ್ಲ. ಬೇರೆ ಮಾರ್ಕೆಟ್ ಮಾತ್ರ ಇರೋದು. ಏನು ನೀರು ಸೌಕರ್ಯ ಇಲ್ಲ, ಬಾತ್ರೂಮ್ ಇಲ್ಲ, ಏನಿಲ್ಲ. ಹೆಂಗಸರು ಬಂದ್ರೇನು ಬಾತ್ರೂಮ್ಗೆ ಹೋಗೋದು ಅಲ್ಲಿ ರೋಡಿಗೆ ಹೋಗಬೇಕು. ಯಾರೋ ಕಸ್ಟಮರ್ ಬರ್ತಾರೆ, ಅವ್ರಿಗೆ ಏನಾದ್ರು ಅರ್ಜೆಂಟ್ ಆದ್ರೇ ಎಲ್ಲಿ ಅಲ್ಲಿ ಹುಡ್ಕೊಂಡು ಹೋಗಬೇಕು. ಈ ಥರ ಎಲ್ಲ ಇರುತ್ತೆ ಮಾರ್ಕೆಟಲ್ಲಿ. ಅದನ್ನು ಸ್ವಲ್ಪ ನೋಡಿಕೊಂಡು ಮಾಡಬೇಕು. ಮತ್ತು ಇಲ್ಲಿ ಸೀಟಲ್ಲಿ ಕೂತ್ಕೊಂಡು ಫಾಲ್ಸ್ ಥರ ಬರುತ್ತೆ ಮಳೆ ಬಂದರೆ. ತೊಂದರೆ ಒಂದು ಕಸ್ಟಮರ್ ಬಂದು ಇರ್ಲಿಕ್ಕೆ ಬರೋಕ್ಕಾಗಲ್ಲ, ಎಲ್ಲ ಮುಚ್ಚಿಕ್ಬೇಕು ನಾವು. ಕಸ್ಟಮರ್ಗಳು ಬರಬೇಕು ಚೆನ್ನಾಗಿ. ಈಗ ವಾಸನೆ ಹೊಡಿತಾರೆ, ಯಾರು ಬರ್ತಾರೆ? ಮಳೆ ಬಂದರೆ ಒಬ್ಬರು ಬರೋಕ್ಕಾಗಲ್ಲ. 1-2 ಅವರ್ 3 ಅವರ್ ಮಳೆ ನಿಂತ ಮೇಲೆ ಕಸ್ಟಮರ್ ಬರಲ್ಲ. ಆವಾಗ ನಮ್ಗೆ ವ್ಯಾಪಾರನೂ ಹೋಗುತ್ತೆ. ಈ ಥರ ಎಲ್ಲ ಐತೆ ಇಲ್ಲಿ. ಪ್ರಾಬ್ಲಮ್ ಅಂದ್ರೇನ ಸ್ವಲ್ಪ ಅದೇ ಅಂಗಡಿಗಳು ಟ್ರಾಫಿಕ್ ಆಗುತ್ತೆ, ಇಲ್ಲಂತಿಲ್ಲ. ಮತ್ತು ಇಲ್ಲಿ ವಾಶ್ರೂಮ್ ಇಲ್ಲ. ಲೇಡೀಸ್ ಎಲ್ಲ ಹೋಗ್ಬೇಕಂದ್ರೆ ತುಂಬ ದೂರ ಹೋಗಬೇಕು. ಆಮೇಲೆ ಈ ಕಂಬಗಳ ಹತ್ರ ಎಲ್ಲನೂ ಸ್ವಲ್ಪ ಅವಾಗವಾಗ ಲೈಟು ರಿಪೇರಿ ಆಗ್ತಾನೆ ಇರುತ್ತೆ. ರಾತ್ರಿ ಹೊತ್ತು ವ್ಯಾಪಾರ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ನಮ್ಮದು ಅಲ್ಲಿ ಕೆಳಗೆ ತಿಗಳರು ಬೀದಿ, ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಯಾರನ್ನ ಅದೇ ಬೀದಿನಲ್ಲಿ ಕೌನ್ಸಿಲರ್ ಯಾರನ್ನ ಇರ್ತಾರಲ್ವ, ಅವರು ರೆಡಿ ಮಾಡಿಕೊಡ್ತಾರೆ. ಈಗ ಕ್ಷೇತ್ರದ MLA ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನಮ್ಗೆ ಈ ಥರ ರೆಡಿ ಮಾಡಿಕೊಟ್ರೆ, ವಾಶ್ರೂಮ್ ಒಂದು ರೆಡಿ ಮಾಡಿಕೊಡ್ಲಿ, ಲೈಟು ಸ್ವಲ್ಪ ರೆಡಿ ಮಾಡಿಕೊಡ್ಲಿ. ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡೋದು ಸ್ವಲ್ಪ ನಿಧಾನನೇ, ಅವರು ಕಸ ಅದೆಲ್ಲ ಎತ್ಕೊಂಡು ಹೋಗೋದು. ಅದೇ 1 ದಿನ 2 ದಿನ ಮಿಸ್ ಮಾಡ್ತಾರೆ ಸ್ವಲ್ಪ. ಅಂದರೆ ಅವರು ಪರವಾಗಿಲ್ಲ, ಎಲ್ಲ ಮಾಡ್ತಾರೆ ಕಸದವ್ರೆಲ್ಲರೂ. ಅಂದರೆ ಸ್ವಲ್ಪ 2 ದಿನ 3 ದಿನ ಲೇಟ್ ಮಾಡ್ತಾರೆ ಅಷ್ಟೇ. ನಾವೆಲ್ಲಿ ಬಾತ್ರೂಮ್ಗೆ ಹೋಗೋದು ಸುಂಕ ಮಾತ್ರ ತಗೊತಾರೆ. ಯಾವ ಮಾಡ್ತಾರೆ? 70 ಶುಕ್ರವಾರ, ಆಮೇಲೆ 40 ತಗೊತಾರೆ. ಅದೇ ಹೇಳು, ಇದೆಲ್ಲ ಸಿಮೆಂಟ್ ಹಾಕ್ಕೊಡ್ಲಿ ಯಾರಿಗೆ ಹೇಳ್ಬೇಕು? ನಮ್ಗೆ MLA ಗೆ ಹೇಳ್ರಿ. ನೀವೇ ಹೇಳ್ರಿ, ಮೈಕ್ ಇಟ್ಕೊಂಡಿದ್ದೀನಲ್ಲ, ನೀವೇ ಜೋರಾಗಿ ಹೇಳ್ರಿ. ನಾವೆಲ್ಲ ಕೇಳಕತ್ತದೆ ಅವ್ರನ್ನ, ಪಾಪ ದೊಡ್ಡವ್ರನ್ನ. ಅವರು ಸರಿ ಮಾಡಿ ಇದೆಲ್ಲ ಕೊಟ್ಟರೆ, ಸೀಟ್ಗಳಾಕಿ ಕೊಟ್ಟರೆ ಬಂಗಾರ ಹಂಗೆ ವ್ಯಾಪಾರ ಮಾಡ್ತೀವಿ. ಅವ್ರು ಬಂದು ನೋಡಿ ಬಡವ್ರನ್ನ ಬಗ್ಗರನ್ನ ಸರಿ ಮಾಡಬೇಕು. ನಿಮಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರಾ? ಎಲ್ಲ ಕೆಲಸ ಮಾಡ್ಕೊಟ್ಟಿದ್ದಾರಾ? ಸಖತ್ತಾಗಿ ಮಾಡ್ಕೊಡ್ತಾವ್ರೆ, ಏನು ಮಾಡ್ಕೊಟ್ಟವ್ರೆ? ಎಲ್ಲ ಮಾಡ್ಕೊಟ್ಟವ್ರೆ. ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ, ವ್ಯಾಪಾರ ಎಲ್ಲ ಚೆನ್ನಾಗಿ ಚೆನ್ನಾಗಿ ಆಗ್ತದೆ. ಏನು ನೋಡಿ ತಿನ್ನಕ್ಕೆ ಉಣ್ಣಕ್ಕೆ ಬೇಜಾನೈತೆ.
ಸಂತೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಮಾಡ್ತಾವ್ರಂತೆ, ಇನ್ನೂ ಮಾಡಿಲ್ಲ. ಮಾಡ್ದಾಗ ಹೇಳ್ತೀನಿ. ಈಗ ಮಾಡಿದ್ರೆ ವ್ಯಾಪಾರ ಎಲ್ಲ ಆಗುತ್ತಾ ಇಲ್ವಾ? ವ್ಯಾಪಾರ ಆಗುತ್ತೆ. ಯಾವ ಏರಿಯಾ ನಿಮ್ದು? ನಮ್ದು ಇದೇ ಏರಿಯಾನೆ. ಎಲ್ಲ ನೀರು ಗೀರು ಕರೆಂಟ್ ಎಲ್ಲ ಎಲ್ಲ ಚೆನ್ನಾಗದೆ, ಏನು ಪ್ರಾಬ್ಲಮ್ ಏನಿಲ್ಲ. ನಮ್ದು ಹತ್ತಿ ಬೆಲೆನೆ. ನಮ್ದು 20ನೇ ವಾರ್ಡ್. ಎಲ್ಲ ನಿಮ್ಗೆಲ್ಲ ಕೆಲಸ ಎಲ್ಲ ಆಗಿದೆ? ಎಲ್ಲ ಚೆನ್ನಾಗಿ ಮಾಡೋರು, ರೋಡ್ ಎಲ್ಲ ಚೆನ್ನಾಗಿ? ಎಲ್ಲ ಚೆನ್ನಾಗಿ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಥವಾ ಏನಾದ್ರು ಸಮಸ್ಯೆ ಅದೆಲ್ಲ ಸ್ಪಂದಿಸ್ತಾರೆ, ಅದೇನು ತೊಂದರೆ, ಹತ್ರ ಹೋದ್ರೆ ಸ್ಪಂದಿಸ್ತಾರೆ? ಅದೆಲ್ಲ ಏನು ತೊಂದರೆ ಏನಿಲ್ಲ. ಎಸ್, ಕನ್ನಡ ಪರ ಹೋರಾಟಗಾರರ ಜೊತೆಗೆ ಸಂಘಟನೆಗಳ ಒಂದು ತವರೂರು ಅಂತಾನೆ ಆನೇಕಲ್ನ ಕರಿತೀವಿ. ಇದೀಗ ನಾವು ಅತ್ತಿಬೆಲೆ ಗಡಿಯಲ್ಲಿದ್ದೀವಿ. ಅತ್ತಿಬೆಲೆ ಗಡಿಯಲ್ಲಿ ಕನ್ನಡ ಪರ ಹೋರಾಟಗಾರರಿದ್ದಾರೆ. ಅವರ ಬಳಿ ಕೇಳೋಣ, ನಮ್ಮ ಕ್ಷೇತ್ರದ ಶಾಸಕರು ಅವರ ಬಳಿ ಎಷ್ಟು ಮಾರ್ಕ್ಸನ್ನು ತಗೊಂಡ್ಕೊಂಡಿದ್ದಾರೆ ಅಂತೇಳಿ. ಸರ್ ನಮಸ್ತೆ. ನಿಮ್ಮ ಕ್ಷೇತ್ರದ MLA ಎಷ್ಟು ಮಾರ್ಕ್ಸನ್ನು ತಗೊಂಡಿದ್ದಾರೆ? ಪಾಸ್ ಆಗಿದ್ದಾರಾ ಅಥವಾ ಫೇಲ್ ಆಗಿದ್ದಾರಾ ಸರ್? ಇಲ್ಲ, ಸಾಧಾರಣವಾಗಿ ಈಗ 3ನೇ ಸಲ MLA ಆಗಿದ್ದಾರೆ. ಅವರು 3 ಸಲ MLA ಆಗಿದ್ದಾಗಲೂ ಕೂಡ ಅಧಿಕಾರ ಅವ್ರದ್ದೇ ಸರ್ಕಾರ ಅಧಿಕಾರದಲ್ಲಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಸುಮಾರು 2,000 ಕೋಟಿ ರೂಪಾಯಿಗಳ ಕಾಮಗಾರಿ ಕೆಲಸ ನಮ್ಮ ತಾಲೂಕಲ್ಲಿ ಆಗಿತ್ತು, ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ. ಬಹುಶಃ ಆ ಕಾಲಘಟ್ಟದಲ್ಲಿ 100ಕ್ಕೆ 100 ಅವರು ಸಫಲರಾಗಿದ್ದರು ಕಾಮಗಾರಿ ತಾಲೂಕಿನ ಅಭಿವೃದ್ಧಿಪಡಿಸೋದ್ರಲ್ಲಿ. ಈಗ ಅನೇಕ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಇನ್ನೇನು ಅಂಬೇಡ್ಕರ್ ಭವನ ಆನೇಕಲ್ ಟೌನಲ್ಲಿ ಕೆಲವು ದಿನಗಳಲ್ಲಿ ಅದು ಕೂಡ ಮುಕ್ತಾಯ ಆಗ್ತಾಯಿದೆ. ನಾವು ಕೂಡ ಒಂದಷ್ಟು ಕನ್ನಡ ಭವನಕ್ಕೆ ಜಾಗನ ಕೇಳಿದ್ದೀವಿ, ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಒಂದಷ್ಟು ರಸ್ತೆ ಕೆಲಸಗಳು ಮತ್ತು ದ್ವಿಪಥ ರಸ್ತೆಗಳು ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಪರವಾಗಿಲ್ಲ, ಏನೋ ನಾಟ್ ಬ್ಯಾಡ್ ಈ ಅವಧಿಯಲ್ಲಿ. ಅಂದರೆ ಕಾಮಗಾರಿಗಳು ಕೆಲವೆಲ್ಲ ಅರ್ಧಕ್ಕೆ ನಿಂತೋಗಿದ್ದಾವೆ ಅನುದಾನ ವಿಚಾರವಾಗಿ. ಆ ಒಂದು ವಿಚಾರದಲ್ಲಿ ಹೇಳ್ತಿದ್ದಾರೆ. ಬಹುಶಃ ಸಾಧಾರಣ ನಡೀತಾನೆ ಇದ್ದಾವೆ. ಇನ್ನೊಂದು ಅದು ಸ್ವಲ್ಪ ಆಮೆಗತಿಯಲ್ಲಿ ನಡೀತಾ ಇರೋದಕ್ಕೆ ಇನ್ನೊಂದು ಕಾರಣ, ಸರ್ಕಾರ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಏನು ಕೊಟ್ಟಿದ್ರು ಆ 5 ಗ್ಯಾರಂಟಿಗಳನ್ನು ತುಂಬಿಸೋದಕ್ಕಾಗಿ ಫುಲ್ಫಿಲ್ ಮಾಡೋದಕ್ಕಾಗಿ ಇವೊಂದಷ್ಟು ವಿಳಂಬ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮಗೆ ನಂಬಿಕೆ ಇದೆ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅವರ ಜೊತೆಗೆ ತುಂಬ ಒಡನಾಟ ಇರ್ತಕ್ಕಂಥ ನಮ್ಮ ಆನೇಕಲ್ ಶಾಸಕರು ಶಿವಣ್ಣನವರು, ಅವರ ಒಡನಾಟ ಚೆನ್ನಾಗಿರೋದ್ರಿಂದ, ಹತ್ತಿರವಾಗಿರೋದ್ರಿಂದ ಅವರ ಸಹಕಾರದಿಂದ ಇನ್ನೊಂದಷ್ಟು ದುಡ್ಡು ತಂದು ಮಾಡ್ಬೋದು ಅಂತ ಒಂದು ನಂಬಿಕೆ ಇದೆ. ರಾಜ್ಯದಲ್ಲೇ ಮೊದಲನೇ MLA ಅನುದಾನ ತರೋದಲ್ಲಿ ಅವರು 800 ಕೋಟಿ ತಗೊಂಬಂದು ಇಲ್ಲಿ ಕಾರ್ಯಕ್ರಮ ಮಾಡಿದರು. ರೋಡ್ಗಳು ಡಬಲ್ ರೋಡ್ ಆಯಿತು, ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಪಾಸ್ 100 ಮಾರ್ಕ್ಸ್ ನಮ್ಮ ಕಡೆಯಿಂದ. ಮಾರ್ಕೆಟಲ್ಲಿ ಪಾಪ ಜಾಗಗಳಿಲ್ಲ, ಇದನ್ನೆತ್ತಿ ಬೇರೆ ಕಡೆ ಹಾಕ್ತೀನಿ ಅಂತಾರೆ. ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಸಾಲ ಮಾಡಿದ್ದಾರೆ, ಲೋನ್ಗಳು ತಗೊಂಡಿದ್ದೀವಿ, ನಾವು ಲೋನ್ ತಗೊಂಡಿದ್ದೀವಿ, ಕಟ್ಟೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಈಗ MLA ಅವ್ರಿಗೆ ಈ ಒಂದು ವಿಚಾರವನ್ನು ನೀವು ಹೇಳಿದ್ದೀರಾ? MLA ಅವ್ರು ನಿಮ್ಗೆ ರೆಸ್ಪಾಂಡ್ ಮಾಡಿದ್ದಾರೆ? ತಲುಪಿಸಿದ್ದಾರೆ, ಹೇಳಿದ್ದಾರೆ. ಮೊನ್ನೆ ಒಂದು ಸರಿ ಆನೇಕಲ್ ಹತ್ರ ಹೋಗಿ ಗಲಾಟೆಗಳೆಲ್ಲ ಆಯಿತು. ಏನು ಹೇಳಿದ್ರು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲೆಲ್ಲೋ ಒಳಗಡೆ ಜಾಗ ಇದೆ, ಎತ್ಕೊಂಡೋಗಿ ಹಾಕ್ತೀರಿ ಅಂತಾರೆ. ಯಾರಿಗೂ ಇಷ್ಟ ಇಲ್ಲ ಒಳಗಡೆ ಹೋಗೋದಕ್ಕೆ. ಅಲ್ಲಿ ವ್ಯಾಪಾರನೂ ಆಗಲ್ಲ, ಅಲ್ಲಿ ಅಂಗಡಿಗಳಿರೋದು ಗೊತ್ತಾಗೋದು ಇಲ್ಲ ಜನಗಳಿಗೆ. ಏನು ಪ್ರಾಬ್ಲಮ್ ಇಲ್ಲ ನಿಮ್ಮಲ್ಲಿ? MLA ಪಾಸ್ ಆಗಿದ್ದಾರಾ? 100% ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ರೋಡ್ ಹಾಕಿದ್ದಾರೆ, ಒಳ್ಳೆ ಮೈದಾನಗಳು ಮಾಡಿದ್ದಾರೆ. ಇದುವರೆಗೂ ಯಾರೂ ಮಾಡಿಲ್ಲ ಆ ಕೆಲಸ ಮಾಡಿದ್ದಾರೆ. ನಿಜವಾದ ಶ್ರೇಷ್ಠವಾದ ಶಾಸಕರು ಅಂದರೆ ಇವರೇ, ನಮ್ಮ ಶಿವಣ್ಣವರೇ. ಯಾವ ಏರಿಯಾದಲ್ಲಿ ನೀವಿರೋದು? ನಾವು ಇದೇ ಏರಿಯಾನ ಅತ್ತಿಬೆಲೆ ಅವರು. ನೀರು ಕರೆಂಟ್ ಎಲ್ಲ ಕರೆಕ್ಟಾಗಿ ಬಂದಿದ್ದಾರೆ. ಅವ್ರ ಮೇಲೆ ಹೆಸರೆತ್ತವರೇ ಇಲ್ಲ. ಒಳ್ಳೆ ಕೆಲಸ ಮಾಡಿ. ರಸ್ತೆ ಅಭಿವೃದ್ಧಿ ಆಗಿದೆ. ಆನೇಕಲ್ ನಮ್ಮ ಇದು ಯಾವುದೋ ಸ್ಟೇಡಿಯಮ್ಮು ಎಲ್ಲರೂ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಒಳ್ಳೆ ಶಾಸಕರು ಅವರು. MLA ಅವರು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ? ಪಾಸ್ ಆಗಿದ್ದಾರಾ, ಫೇಲ್ ಆಗಿದ್ದಾರಾ ಜನಗಳ ಹತ್ರ ಅಂತ ಅಭಿವೃದ್ಧಿ ವಿಚಾರದಲ್ಲಿ? ಸೊ ಅಭಿವೃದ್ಧಿ ಆಗಿದೆಯಾ? ನಿಮ್ಮದೇ ಸಮಸ್ಯೆ ಇದೆಯಾ ಅಂತ? ಇಲ್ಲ, ನಮ್ಮ ಅನುಭವಕ್ಕೆ ಬಂದಷ್ಟು ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಏನೆಲ್ಲ ಅಭಿವೃದ್ಧಿ ಆಗಿದೆ? ನಮಗೆ ಮೇನ್ ಬೇಕಾಗಿರೋದು ರೋಡ್ ಸಮಸ್ಯೆ, ನೀರ್ದು ಮೇನ್. ನಮ್ಮ ಮೂಲ ಸೌಕರ್ಯಕ್ಕೆ ಏನು ಬೇಕೋ ಅಷ್ಟು ಅಭಿವೃದ್ಧಿ, ಅಷ್ಟು ಕೆಲಸ ನಮ್ಮ ಕಣ್ಣು ಮುಂದೆ ಕಾಣ್ತಿದೆ. MLA ಅವರು ಪಾಸ್ ಆಗಿದ್ದಾರಾ? ಪಾಸ್ ಆಗಿದ್ದಾರೆ. ಹೇಗೆ ಹೇಳ್ತೀರಾ? ಅವರು ರೋಡ್ಗಳು ಚೆನ್ನಾಗಿ ಮಾಡವ್ರೆ, ಪ್ಲಸ್ ಡಿಚ್ಗಳು, ಮೋರಿಗಳು, ನೀರಿನ ಸೌಕರ್ಯ, ಯಾರಿಗಾನ ಬಡಬಗರಿಗೆ ಏನಾರ ಪ್ರಾಬ್ಲಮ್ ಆದರೆ ಸಹಾಯ ಮಾಡೋದು, ಎಲ್ಲ ಇದರಲ್ಲಿ ಅವರು ಚೆನ್ನಾಗಿ ಮಾಡೋದು. ಏನಾದರೂ ಸಮಸ್ಯೆ ಬಂದಾಗ ಮನೆ ಹತ್ರ ಹೋದ್ರೆ ಸ್ಪಂದಿಸ್ತಾರೆ. ಮನೆಯಲ್ಲಿ ಇವಾಗ ಒಂದು ಕಾರ್ಯ ಆಗೈತೆ,
ಬನ್ನಿರಿ ಅಂದ್ರೆ ಬರ್ತಾರೆ. ಈಗ ಯಾರಿಗಾನ ಪ್ರಾಬ್ಲಮ್ ಆಗೈತೆ ಸಹಾಯ ಮಾಡ್ರಿ ಅಂದ್ರೆ ಸಹಾಯ ಮಾಡ್ತಾರೆ. ಅದೆಲ್ಲ ಚೆನ್ನಾಗಿ ಬರ್ತಾರೆ. ಈಗ ಸಂತೆ ವಿಚಾರ ತುಂಬ ಕಂಟ್ರವರ್ಸಿ ಇದೆ. ಆ ವಿಚಾರವಾಗಿ MLA ಅವರು ಏನೋ ಧ್ವನಿ ಎತ್ತಿಲ್ಲ ಅಂತ. ದೊಡ್ಡ ಗಂಡು ವ್ಯಕ್ತಿಗಳೆಲ್ಲ ಬಂದವರೆ, ಎಲ್ಲ ನೋಡೋರೆ, ಮಾತಾಡೋರೆ, ಏನೇನೋ ಮಾತಾಡೋರೆ. ದಿವ್ಸಕ್ಕೆ 2-3 ಬಂದವರೆ, ದೊಡ್ಡ ವ್ಯಕ್ತಿಗಳು ಬಂದು ನೋಡ್ಕೊಂಡು ಹೋದವ್ರೆ. ಆದರೂ ಸಹ ಏನೋ 1 ತಿಂಗಳಿಗೆ ಆಗ್ತದೆ, 2 ತಿಂಗಳಿಗೆ ಆಗ್ತದೆ ಅಂತವ್ರೆ. ಇದರಲ್ಲಿ MLA ಇದೇನಿದೆ ನಮ್ಗೆ ಗೊತ್ತಿಲ್ಲ. ಒಂದು ಕಡೆ ಒದ್ದಿನ್ನೇ, ಒಂದು ಕಡೆ ವಂಕೆ, ಏನು ಮಾಡಿಲ್ಲ, ಏನು ಸೌಕರ್ಯನೂ ಇಲ್ಲ. ಈಗ ನೀರು ಅದೆಲ್ಲ ಏನೂ ಇಲ್ಲ, ಒಳಚರಂಡಿ, ಡ್ರೈನೇಜು ಯಾವುದೂ ಇಲ್ಲಪ್ಪ. ಆ ರೋಡೇ ನ್ಯಾಯವಾಗಿಲ್ಲ, ನಮ್ಮ ರೋಡೇ ನ್ಯಾಯವಾಗಿಲ್ಲ. ಯಾವ ರೋಡ್ ಇದು? ಸರ್ಜಾಪುರ ರೋಡು. ಈಗ MLA ಅವ್ರಿಗೆ ಹೇಳಿದ್ರಾ ಹಿಂಗಾಗೈತೆ ಪ್ರಾಬ್ಲಮ್ಮು, ಹೆಂಗೆ ಮಾಡ್ಕೊಡಿ? ಹೇಳಿದ್ದಕ್ಕೆ ಹಿಂಗೆ ಮಾಡಿರೋದು. ಆ ರೋಡ್ ನೋಡು ಹೆಂಗೈತೆ, ನೋಡಿಸ್ತೀನಿ ನೋಡಿ, ಬನ್ನಿರಿ. ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಅದೇ ನೀರದ್ದೇ ಪ್ರಾಬ್ಲಮ್. ಮೋರಿ ನೀರು ಹೋಗಲ್ಲ. ಮಳೆ ಬಂದ್ಬಿಟ್ರೆ? ಮಳೆ ಬಂದರೆ ನೀರು ಮನೆ ಮೇಲೇ ನಿಂತಿರುತ್ತೆ. MLA ಅವ್ರನ್ನ ನೀವು ಕೇಳಿದ್ದೀರಾ ಸರ್, ಈ ಥರ ಸಮಸ್ಯೆ ಆಗಿದೆ? ಮೆಂಬರ್ಗಳೇ ಬರಬೇಕಿಲ್ಲಿ. ಶಿವಕುಮಾರ್, ಚಂದ್ರಕಳ ಅವರು ಮೆಂಬರ್ ಈ ಏರಿಯಾಗೆ. ಅವರಿಬ್ಬರು ಬರೋದೇ ಇಲ್ಲ. ಕೇಳಿದ್ರೆ ಏನು ರೆಸ್ಪಾಂಡ್ ಮಾಡಲ್ಲ? ರೆಸ್ಪಾಂಡ್ ಏನು ಮಾಡೋದು? ಮಾಡ್ತಿದ್ದಾಗ ನೀವು ಕ್ಷೇತ್ರದ MLA ಗಮನಿಸಿ ತಗೊಂಡ್ಬರ್ಬೋದಲ್ಲ? ಅದೇ ಚೇರ್ಮನ್ ಅವರು ಬರ್ತಾರೆ. ಚೇರ್ಮನ್ಗೆ ಹೇಳಬೇಕು. ಚೇರ್ಮನ್ ಅವರು ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಅವರೇ ನಿಂತಿವೆಲ್ಲ ಮಾಡಿಸ್ತಾ ಇರೋದು ಈಗ. ಅಂದರೆ ಶಾಸಕರಿಂದ ನಿಮ್ಗೇನು ಇಲ್ಲಿ ಶಾಸಕರಿಂದ ಏನಿಲ್ಲ, ಏನೂ ಆಗಿಲ್ಲ. ಈಗ MLA ಮಾರ್ಕ್ಸ್ ಕಾರ್ಡ್, MLAಗೆ ಏನು ಮಾರ್ಕ್ಸ್ ಕೊಡ್ತೀರಾ? ಪಾಸ್ ಆಗಿದಾರಾ, ಫೇಲ್ ಆಗಿದಾರ ಅವರು? ಅವ್ರ ಪಾಸೆ. ಅವ್ರ ಕೆಳಗಡೆ ಇರೋರು ಕೆಲಸ ಮಾಡ್ತಾ ಇಲ್ಲ. ಏನು ಸಮಸ್ಯೆ ಇದೆ? ಈಗ ನೀವು ಹೋರಾಡ್ತೀರಾ ನೋಡಿ, ತೊಂದರೆ ಸೇಪಾಡ ತೊಂದರೆ ಐತ, ತೊಂದರೆ ಸುಡಿ ఏడ నన్ను మా ఇంట్లో వాళ్ళు పడిపోతా ఏం చేస్తారు? రచ్చలా రచ్చలా పడిపోకుండా మా సంశాంట కళ్ళు ఇది మబ్బు ఏడన పడిపోతుంది. మేము రైపోద్దాం, ఏం చేస్తాం మేము? ನೀರ್ದೆಲ್ಲ ಸಮಸ್ಯೆ ಎಲ್ಲ ಇದೆಯಾ? ನೀರೆಲ್ಲ ಬರುತ್ತಾ ಕರೆಕ್ಟಾಗಿ? ನೀರು ಕರೆಕ್ಟಾಗಿ ಬರ್ತದೆ ನೋಡಿ. ಇದೀಗ ನಾವು ಸರ್ಜಾಪುರ ಬಸ್ ಸ್ಟ್ಯಾಂಡ್ನ ಬಳಿ ಇದ್ದೀವಿ. ಇಲ್ಲಿ ಕೆಲವರು ಆಟೋ ಡ್ರೈವರ್ಗಳ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಯಾವ ರೀತಿ MLA ಅವರು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಅವರನ್ನೇ ನಾವು ಕೇಳಿ ತಿಳ್ಕೋಣ. ಸರ್, ಈಗ ನಿಮ್ಮ ಕ್ಷೇತ್ರದ MLA ಅವರು ಅಭಿವೃದ್ಧಿ ವಿಚಾರದಲ್ಲಿ ಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ, ಏನೆಲ್ಲ ಅಭಿವೃದ್ಧಿ ಆಗಬೇಕು? ನಮ್ಗೆ ಯಾವುದು ಮಾಡಿಲ್ಲ ಸಮ. ಏನು ಸಮಸ್ಯೆ? ಯಾವುದು ಸಮ ನಮ್ಗೆ ಏನು ಅನುಕೂಲನೂ ಮಾಡಿಕೊಟ್ಟಿಲ್ಲ. ರೋಡ್ ವ್ಯವಸ್ಥೆ ಎಲ್ಲ, ರೋಡ್ಗಳಿಗೆ ಏನೇನು ಬೇಕೋ ಅದೆಲ್ಲ ಮಾಡಿದ್ದಾರೆ. ಬನ್ನಿ ಇಲ್ಲಿ ನೋಡಿ, ಅಲ್ಲಿ ರೋಡ್ ಎಲ್ಲ ಹೋಗ್ತಾರೆ ನೋಡಿ. ಟರ್ನಿಂಗ್ ಮಾಡೋದಕ್ಕೆ ನ್ಯಾಯವಾಗಿ ಬಸ್ ಸ್ಟಾಪ್ ನಿಂತ್ಕೊಂಡು ಬಸ್ ಸ್ಟಾಪ್ ಮಾಡಕ್ಕೆ ಇದಾಗಿಲ್ಲ ಅವ್ರ ಕೈಯಲ್ಲಿ. ಇಲ್ಲಿ ಬಾಗ್ಲೂರಿಗೆ, ಚಿಕ್ಕತಿರ್ತಿಗೆ, ಮಾಲೂರಿಗೆ, ಕೋಲಾರ್ಗೆಲ್ಲ ಹೋಗ್ತಾ ಇರ್ತಾರೆ. ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೂ 4 ಆಕ್ಸಿಡೆಂಟ್ 5 ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ. ಸ್ಟ್ಯಾಂಡ್ ಅವರೇ ಹೋಗ್ಬೇಕು. ಸ್ಟ್ಯಾಂಡ್ ಅವರೇ ಹೋಗಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಪಾಪ ಪೊಲೀಸ್ ಅವ್ರು ಸಪೋರ್ಟ್ ಮಾಡಬೇಕು. ಎಷ್ಟಂತ ಮಾಡೋಕ್ಕಾಗುತ್ತೆ ಅವರು. 3 ಸರಿ ಏನೋ ಗೆದ್ದಿದ್ದಾರೆ. ರೋಡ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಬಟ್ ಇಲ್ಲಿ ಚಿಕ್ಕತಿರ್ತಿಗೆ, ಕೋಲಾರ್ಗೆ, ಮಾಲೂರಿಗೆ ಎಲ್ಲರೂ ಹೋಗ್ತಾರೆ. ಇಲ್ಲಿ ನ್ಯಾಯವಾಗಿ ಒಂದು ಬಸ್ ಸ್ಟಾಪ್ ಮಾಡಿಲ್ಲ. ಇಲ್ಲಿ ಸುಮಾರು ಗಾಡಿಗಳು ಟಚ್ ಆಗುತ್ತೆ, ಸುಮಾರು ಗಾಡಿಗಳು ಆಕ್ಸಿಡೆಂಟ್ ಆಗುತ್ತೆ. ಡೀಸೆಂಟಾಗಿ ಯಾರೋ ಒಂದು ಅಯ್ಯಮ್ಮನ ಮೇಲೆ ಹತ್ಸ್ಕೊಂಡೇ ಹೋಗ್ಬಿಟ್ರಿ. ಇಲ್ಲಿ ನೋಡಿ, ಇಲ್ಲಿ ಆ ಮರ ರಚ್ಚೆ ಹೊಡೆದಾಕಿಲ್ಲ ಅವ್ರು ಇನ್ನು ಫುಲ್ಲು. ಇಲ್ಲಿ ನೋಡಿ ಲೈಬ್ರರಿ, ಅಲ್ಲಿ ಅದ್ರ ಮುಂದ್ಗಡೆನೆ ಅಂಗಡಿ ಇದೆ, ಅದನ್ನ ಎತ್ಸೋಕ್ಕಾಗಲೇ ಇಲ್ಲ ಪಂಚಾಯತಿ ಕಡೆಯಿಂದ. ಶೌಚಾಲಯ, ಒಂದು ಲೇಡೀಸೇ ಆಗಲಿ, ಒಂದು ಇವರೇ ಆಗಲಿ, ಯಾರೇ ಆಗಲಿ ಇಲ್ಲ ಬಸ್ ಸ್ಟಾಪಲ್ಲಿ ಇಲ್ಲ. ಕ್ಲೀನಾಗಿ ಎಲ್ಲ ಅದು ವ್ಯವಸ್ಥೆನೇ ಮಾಡಿಕೊಟ್ಟಿಲ್ಲ. ನಾವು ಕೇಳ್ಕೊತೀರಿ ಶಿವಣ್ಣನ, ಇದು ಸ್ವಲ್ಪ ಇದು ಗಮನಕ್ಕೆ ತೊಗೊಬೇಕು ನೀವು. ಶಿವಣ್ಣ ಅವ್ರು ಆದವರು ಇದು ಬನ್ನಿ, ಸರ್ಜಾಪುರ ಬಸ್ ಸ್ಟಾಪ್ ಬನ್ನಿ, ಪ್ರಾಬ್ಲಮ್ ಏನೋ ಅನ್ನೋದು ಸ್ವಲ್ಪ ಕೇಳಿ. ಎಲ್ಲ ಇಲ್ಲಿ ಡೈಲಿ ಓಡಾಡೋರು ಇರ್ತಾರೆ, ಅವ್ರನ್ನ ಕೇಳಿ ಸಮಸ್ಯೆ ಏನಿದೆ ಅಂತ ಅವರೇ ಹೇಳ್ತಾರೆ. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 3. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 2. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 2. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 2. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 2. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಶಿವಣ್ಣ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 2.2. ನೋಡಿದ್ರಲ್ಲ ವೀಕ್ಷಕರೇ, ಇದು ಆನೇಕಲ್ ಕ್ಷೇತ್ರದ ಶಾಸಕರಾದ MLA ಶಿವಣ್ಣನವರ ಮಾರ್ಕ್ಸ್ ಕಾರ್ಡ್. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.